ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಬೇಕಾ ಅಂತ ಅನ್ನಿಸ್ತು. 2 ಚಿಕನ್ ಕರಿ ಟಾಪ್ ಇದೆ. 4, 5, 6 ಮಂತ್ಸ್ ಆಗೋಗಿದೆ ಅನ್ಸುತ್ತೆ ನಾನು ಈ ನೋಸ್ ಪ್ಯಾಚ್ ಹಾಕಿ. ಕ್ಯಾಮರಾ ಬೇಕಾ ಕೊಟ್ಟಿ ಎಲ್ಲಾನು ಬಂದಿರೋದು ಹುಡುಗಿರ್ ಅಕೌಂಟ್ ಇಂದಾನೆ. Hello, we did a lot of shopping. ತೋರಿಸ್ತೀನಿ, ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಕ್ಚುಲಿ ಇವತ್ತು ಹೈ ಲೈಫ್ ಎಕ್ಸಿಬಿಷನ್ ಇತ್ತು. ನನ್ನ ಯಾರು ತುಂಬಾ ದಿನದಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ, ನಾನು ನಳಿ ಆಂಟಿ ಜಾಸ್ತಿ ಹೈ ಲೈಫ್ ಎಕ್ಸಿಬಿಷನ್ಗೆ ಹೋಗ್ತಾ ಇರ್ತೀವಿ. ಅದು ಲಲಿತಾ ಶೋಕಲ್ಲಿ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ. ಐ ಥಿಂಕ್ ಬೇರೆ ಮೈಸೂರಲ್ಲೂ ನಡೆಯುತ್ತೆ ಅನ್ಸುತ್ತೆ, ಐ ಆಮ್ ನಾಟ್ ಶ್ಯೂರ್. ನೀವು ಬೇಕಾದ್ರೆ ಅವ್ರ ಪೇಜ್ ಹೋಗಿ ಚೆಕ್ ಮಾಡ್ಬೋದು. ಅಂಡ್ ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಆಂಟಿ ಮುಂಚೆಯಿಂದಾನು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರು. ಮದುವೆ ಆದ್ಮೇಲಿಂದ ನನ್ನ ಕರ್ಕೊಂಡು ಹೋಗೋದು ಶುರು ಮಾಡಿದ್ರು. ಆ್ಯಂಡ್ ನನಗೆ ಆಂಟಿಗೆ ತುಂಬ ಇಷ್ಟ ಅಲ್ಲಿ ಹೋಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ. ಆ್ಯಂಡ್ ಅಲ್ಲಿ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ, ಎಕ್ಸಿಬಿಷನ್ ಹಾಕಿರ್ತಾರೆ. ಸೊ ಮಟೀರಿಯಲ್ ತುಂಬ ಚೆನ್ನಾಗಿರುತ್ತೆ, ಯುನೀಕ್ ಪೀಸಸ್ ಇರುತ್ತೆ. ಆ್ಯಂಡ್ ಒನ್ ಸ್ಟಾಪ್, ಒಂದೇ ಕಡೆ ಟ್ರೆಡಿಷನಲ್ ವೇರು, ವೆಸ್ಟರ್ನ್ ವೇರು, ಆಮೇಲೆ ಕಂಬ್ಳಿಗಳು. ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಮನೆ ಬೆಡ್ ಸ್ಪ್ರೆಡ್ ಎಲ್ಲಿ ತೊಗೊಳ್ಳೋದು ಅಂತ. ನಾವೆಲ್ಲಾನು ಅಲ್ಲೇ ತೊಗೊಳ್ಳೋದು. ಮಟೀರಿಯಲ್ ಅಂದರೆ ಸ್ವಲ್ಪ ಆಬ್ವಿಯಸ್ಲಿ ಪ್ರೈಸಿ ಆಗಿರುತ್ತೆ ಎಲ್ಲಾನು, ಬಟ್ ಮಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಆಕ್ಚುಲಿ ಲಾಸ್ಟ್ 2 ವರ್ಷದಲ್ಲಿ 2 ಸತಿ ಹೋಗಿದ್ದೀನಿ ನಾನು ಅಷ್ಟೇ. 2-3 ಸತಿ ಹಾರ್ಡ್ಲಿ ಹೋಗಿರ್ಬೋದು. ಪಾಪು ಆದ್ಮೇಲೆ ಒಂದೇ ಸತಿ ಅವಳನ್ನ ಕರ್ಕೊಂಡು ಹೋಗಿದ್ದು. ಪ್ರಾಬಬ್ಲಿ ಅವಳು ಒಂದು 5 ತಿಂಗಳಿರುವಾಗೇನೋ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಇವತ್ತಿಗೆ ನನ್ನ ಮಗಳಿಗೆ 1 ವರ್ಷ 3 ತಿಂಗಳು. ಸೊ 5 ತಿಂಗಳಂದ್ರೆ ಆಲ್ರೆಡಿ ಅಂದರೆ ಇವತ್ತಿಗೆ 15 ತಿಂಗಳ, ಹಂಗಂದ್ರೆ 10 ತಿಂಗಳು ಆಗೋಗಿದೆ ನಾನು ಲಾಸ್ಟ್ ಹೋಗಿ. ಅದಕ್ಕೆ ಮುಂಚೆ ಹೋಗಿದ್ದು ಪ್ರೆಗ್ನೆಂಟ್ ಇರುವಾಗ. ಸೊ ಹಾಗಾಗಿ ಆಂಟಿ 1 ವಾರದಿಂದ ಹೇಳ್ತಾನೆ ಇದ್ರು. ಯೂಶಲಿ ನಮಗೆ ಮೆಸೇಜ್ ಬಂದ್ಬಿಡುತ್ತೆ ನಮ್ಮ ನಂಬರಲ್ಲಿ ಕೊಟ್ಟಿರ್ತೀವಲ್ಲ. ಸೊ ಯಾವಾಗಿರುತ್ತೆ ಅಂತ ಮುಂಚೆನೇ ನಮಗೆ ವಾಟ್ಸ್ಆ್ಯಪಲ್ಲಿ ಮತ್ತು ಟೆಕ್ಸ್ಟ್ ಮೆಸೇಜಲ್ಲಿ ಬರುತ್ತೆ. ಸೊ ಹಾಗಾಗಿ ಆಂಟಿ ಹೇಳ್ತಾನೆ ಇದ್ರು 26, 27, 28 ಇತ್ತು. ಸೊ ಆಂಟಿ ಹೋಗೋಣ ಅಂತ 1 ವಾರದಿಂದ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಫಸ್ಟ್ ಡೇನೇ ಹೋಗ್ಬಿಡೋಣ, ಮತ್ತು ನಾಳೆ ನಾಡಿದ್ದೆಲ್ಲ ವೀಕೆಂಡ್ ಜನ ಜಾಸ್ತಿ ಆಗೋಗ್ತಾರೆ ಅಂತ ಇವತ್ತೇ ಹೋಗಿ ಬಂದ್ವಿ. ಕೈ ಬಿದ್ದೋಗಿದೆ ನಂದು, ಬಿಕಾಸ್ ನನ್ನ ಮಗಳನ್ನ ಕಾನ್ಸ್ಟೆಂಟಾಗಿ ಎತ್ಕೊಂಡು ಸುಸ್ತಾಗೋಯ್ತು. ಹೋದಾಗ ಒಂದು ಸ್ವಲ್ಪ ತೊಳು ಮಲಗ್ಬಿಟ್ಟಿದ್ಲು, ಹಂಗೆ ಎತ್ಕೊಂಡಿದ್ದೆ. ಆಮೇಲೆ ಪೂರ್ತಿ ನನ್ನ ಕಂಕ್ಳ ಅಲ್ಲಿ ಕೆಳಗೆ ಬಿಡೋಕ್ಕಾಗಲ್ಲ ಅಲ್ವಾ, ಫುಲ್ ಜನ. ಸೊ ಹಾಗಾಗಿ ಎತ್ಕೊಂಡೇ ಇದ್ದಿದ್ದರಿಂದ ಫುಲ್ ಕೈ ಪೇನ್ ಬಂದ್ಬಿಡ್ತು. ಎನಿವೇಸ್ ನಾನು ಅಲ್ಲಿ ಅದಕ್ಕೆ ನಾನು ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮಗು ಇರುವಾಗ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಒಂದು ಕೈಯಲ್ಲಿ ಪಾಪು ಅಲ್ಲಿ ಓಡಾಡಬೇಕು, ತುಂಬ ರಶ್ಶು. ಸೊ ನಾನೇನು ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ನಾನೇ ಮತ್ತೊಬ್ಬಿಟ್ಟಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ 1 by 1 ಐ ವಿಲ್ ಶೋ ಯು. ಸೊ ಫಸ್ಟ್ ಪಿಕ್ ಮಾಡಿದ್ರಿಂದ ತೋರಿಸ್ಲಾ. ಫಸ್ಟ್ ನಾನು ತಗೊಂಡಿದ್ದೆ ಇದು ಬೇಕಾ ಅಂತ ಅನ್ನಿಸ್ತು ಆಮೇಲೆ, ಬಟ್ ನಳಿ ಆಂಟಿಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಸರಿ, ಇವಾಗ ಎನಿವೇಸ್ ಅಪ್ಕಮಿಂಗ್ ನನ್ನ ಫ್ರೆಂಡ್ ಮದುವೆ ಇದೆ, ನಂದು ಇನ್ನೊಂದು ಫ್ರೆಂಡ್ ಮನೆ ಗುರುಪ್ರವೇಶ ಇದೆ, ನನ್ನ ಕಸಿನ್ ಮದುವೆ ಇದೆ, ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇರೋದ್ರಿಂದ ಐ ಥಾಟ್ ಓಕೆ ಇದು ಯೂಸ್ ಆಗುತ್ತೆ ಅಂತ ತಗೊಂಡೆ. ಸೊ ಇದು ಬಂದ್ಬಿಟ್ಟು ವಿವಾನ್ ಕ್ರಿಯೇಷನ್ಸ್ ಅಂತೆ. ಪ್ರಾಬಬ್ಲಿ ಇದೆಲ್ಲಾನು ಇನ್ಸ್ಟಾಗ್ರಾಮ್ ಅಲ್ಲೂ ಇರುತ್ತೆ ಅನ್ಸುತ್ತೆ ಅವ್ರದ್ದು ಸ್ಟೋರ್ಸ್. ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದು ಬಂದು ದಿಸ್ ಇಸ್ ಅ ಸಾರಿ. ಸೊ ನಳಿ ಆಂಟಿ ಈ ಬ್ರ್ಯಾಂಡ್ದು ಒಂದು ಚೂಡಿದಾರ್ ತಗೊಂಡ್ರು ಆ್ಯಂಡ್ ನಾನು ಸ್ಯಾರಿ ತಗೊಂಡೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಏನೋ ಒಂಥರ ನೋಡಿದ ತಕ್ಷಣ ನಂಗೆ ಸಕ್ಕತ್ ಇಷ್ಟ ಆಯಿತು. ನೋಡಿ ಹಿಂಗಿದೆ, ವೆರಿ ಗಾರ್ಜಿಯಸ್ ಕಾಣಿಸ್ತಾ ಇದೆಯಾ ಹೆಂಗಿದೆ ಏನು ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಡೀಟೇಲ್ ನೋಡಿ, ಇದು ಸೆರ್ಗ್ಗೆ ಈ ಥರ ಬರುತ್ತೆ. ಅಲ್ಲಿ ಆಕ್ಚುಲಿ ಎಲ್ಲ ಅಲ್ಲಿ ಏನೇನೆಲ್ಲ ಸ್ಟಾಲ್ಸ್ ಇರುತ್ತೆ, 1-2 ಹುಡುಗಿರು ಅದನ್ನ ವೇರ್ ಮಾಡಿರ್ತಾರೆ. ಸೊ ಇದೇ ತರ ಇನ್ನೊಂದು ಯೆಲ್ಲೋ ಸ್ಯಾರಿ ಇತ್ತು, ಅಂದ್ರೆ ದಿಸ್ ಇಸ್ ಗ್ರೀನ್ ಅಂಡ್ ಪಿಂಕ್, ಇನ್ನೊಂದು ಯೆಲ್ಲೋ ಅಂಡ್ ಸಮ್ ಪಿಂಕ್ ಅನ್ಸುತ್ತೆ, ಆ ಕಾಂಬಿನೇಷನ್ ಇತ್ತು. ಆ ಸೀರೆನ ಆ ಹುಡುಗಿ ಹುಟ್ಟಿದ್ರು ಅಂಡ್ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಇಟ್ಸ್ ಲೈಕ್ ವೆರಿ ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲರ್ ಅಂತ ಇದನ್ನ ತಗೊಂಡೆ. ಫಂಕ್ಷನ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿ ಆಕ್ಚುಲಿ ಇನ್ನೊಬ್ರು ಯಾರೋ ಪರ್ಚೇಸ್ ಮಾಡ್ತಾ ಇದ್ದವ್ರು ಅವ್ರ ಸ್ಯಾರಿ ತಗೊಂಡ್ರಲ್ವಾ, ಅದು ಅವ್ರು ಬ್ಲೌಸ್ ಎಕ್ಸ್ಚೇಂಜ್ ಮಾಡಿಸ್ಬೋದಾ ಅಂತ ಕೇಳ್ತಾ ಇದ್ರು. ಸೊ ದೇ ಅಗ್ರೀಡ್. ಎಷ್ಟೊಂದು ಬ್ಲೌಸ್ ಪೀಸಸ್ ಇಟ್ಕೊಂಡಿದ್ರು. ಸೊ ನಾನು ಬ್ಲೌಸ್ ಕಲರ್ ಚೇಂಜ್ ಮಾಡ್ಸೋಣ ಅನ್ಕೊಂಡೆ, ಬಟ್ ಆಮೇಲೆ ಯಾವುದು ಸೂಟ್ ಆಗಲಿಲ್ಲ. ಐ ಥಾಟ್ ಇದೇ ಇರಲಿ, ಗ್ರೀನ್ ಈ ಕಲರ್ ನನ್ನ ಹತ್ರ ಯಾವುದೂ ಇಲ್ಲ, ಒಂಥರ ಸೇಜ್ ಗ್ರೀನ್ ತರ. ಸೊ ಐ ಥಾಟ್ ಐ ಕೀಪ್ ದ ಸೇಮ್ ಥಿಂಗ್. ಅದಾದ್ಮೇಲೆ ಚಿಕನ್ ಕರಿ ಟಾಪ್. ನನ್ನ ಹತ್ರ ಆಕ್ಚುಲಿ 2 ಚಿಕನ್ ಕರಿ ಟಾಪ್ ಇದೆ, ಬಟ್ ಒಂದು ಲೋಕಲ್ ಅಲ್ಲಿ ತಗೊಂಡಿದ್ದು, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಅಂಡ್ ಇನ್ನೊಂದು ಅರ್ಧೋಯ್ತು. ಸೊ ಹಾಗಾಗಿ ಏನಕ್ಕೋ ಸಿಕ್ಕಾಕೊಂಡು ಅರ್ಧೋಯ್ತು. ಹಾಗಾಗಿ ಐ ವಾಸ್ ಕ್ರೇವಿಂಗ್ ಫಾರ್ ಅ ಚಿಕನ್ ಕರಿ ಟಾಪ್. ನಂಗೆ ಈಗೀಗ ಅದೇನೋ ಗೊತ್ತಿಲ್ಲ, ಸ್ವಲ್ಪ ಮಿನಿಮಲಿಸ್ಟಿಕ್ ಈ ಥರ. ಆ್ಯಂಡ್ I've inclined a lot towards nude shades, brown, beige. ಈ ಶೇಡ್ಸ್ ತುಂಬ ಇಷ್ಟ ಆಗಿದೆ. ಸುಮನ್ಸ್ ಲಕ್ನವಿ ಅಂತ ಇದೆ. ದಿಸ್ ಇಸ್ ಲೈಕ್ ಆಮ್ರೆ ಶೇಡ್. ಸೊ ಮೇಲೆ ಹಿಂಗೆ ಬಂದಿದೆ, ಕೆಳಗಡೆ ಡಾರ್ಕ್, ಲೈಟ್ ಡಾರ್ಕ್ ಇದೆ. ಸೊ ಪ್ಯೂರ್ ಲಕ್ನವಿ ಚಿಕನ್ ಕರಿ ಟಾಪ್. ಸೊ ಈ ಥರ ಬರುತ್ತೆ. ಹಾಕೊಂಡೆಲ್ಲ ನೋಡೋ ಅಷ್ಟು ಪೇಷನ್ಸ್ ಇಲ್ಲ. ಐ ವಾಂಟ್ ಟು, ಬಟ್ ಅಷ್ಟು ಪೇಷನ್ಸ್ ಇಲ್ಲ.
ಆಮೇಲೆ ಯಾವಾಗಾದ್ರೂ ಹಾಕೊಂಡು ನೋಡುವ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಇದ್ರ ಹೆಸರಿಲ್ಲೂ ಹಾಕಿಲ್ಲ, ಬಟ್ ನನಗೆ ಈ ಸ್ಟಾಲಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ನಾನು ಪರ್ಚೇಸ್ ಮಾಡಿದ್ದೀನಿ. ನಾನೊಂದು ಬ್ಲ್ಯಾಕ್ ವುಲನ್ ಪ್ಯಾಂಟ್ ತೊಗೊಂಡಿದ್ದೀನಿ ಆಯ್ತಾ. ಯಾವಾಗ ಅದು ಮದುವೆ ಹೊಸದ್ರಲ್ಲಿ ತೊಗೊಂಡಿದ್ದು, ಆಲ್ಮೋಸ್ಟ್ 3 years ಆಯಿತು ಅಂದ್ಕೊಳ್ಳಿ. ಇವತ್ತಿಗೂ ನಾನು ಅದನ್ನ ಮನೇಲಿ ಯೂಸ್ ಮಾಡ್ತೀನಿ, ಲೈಕ್ ರೆಗ್ಯುಲರ್ ಡೈಲಿ ವೇರ್ ಥರ ನಾನು ಅದನ್ನ ಯೂಸ್ ಮಾಡೋದು. ಇನ್ನೂ ಎಷ್ಟು ಚೆನ್ನಾಗಿದೆ ಆ ಮಟೀರಿಯಲ್ ಅಂತ ಅಂದರೆ ಸ್ವಲ್ಪ ಪ್ರೈಸಿ. ನಾನು ಹೇಳ್ದಂಗೆ ಆ ಪ್ಯಾಂಟಿಗೆ ನಾನು ಅವಾಗ 2,000 ಕೊಟ್ಟಿದ್ದೆ, ಬಟ್ ವರ್ತ್. ಇವತ್ತಿಗೂ ಅದು ಹೊಸ ಪ್ಯಾಂಟ್ ಥರ ಇದೆ, ಒಂಚೂರು ಹಾಳಾಗಿಲ್ಲ ಆ್ಯಂಡ್ ತಿಕ್ಕಾಗಿದೆ. ನನಗೆ ಫೇವ್ರೆಟ್ ಪ್ಯಾಂಟ್ ಅದು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕೊಂಡಾಗ ತೋರಿಸ್ತೀನಿ, ಪ್ರಾಬ್ಲಿ ನಾಳೆ ಹಾಕೋತೀನಿ ಅದನ್ನ ಆಯ್ತಾ. ಸೊ ತೋರಿಸ್ತೀನಿ. ಸೊ ಆ ಬ್ರ್ಯಾಂಡಿಂದ ತಗೊಂಡಿದ್ದು, ಬಟ್ ನಂಗೆ ಅದ್ರ ಹೆಸರು ಗೊತ್ತಿಲ್ಲ, ಇಲ್ಲೂ ಕವರ್ ಮೇಲೆ ಏನೂ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಇಫ್ ಇನ್ ಕೇಸ್ ನಾನು ಹೋದ್ರೆ ಐ ವಿಲ್ ಲೆಟ್ ಯು ನೋ. ಸೊ ಅಲ್ಲಿಂದ ಇದು ಒಂದು ಶರ್ಟ್ ಪಿಕ್ ಮಾಡಿದೆ. ಯು ನೋ ಐ ಲವ್ ಬ್ಲ್ಯಾಕ್. ಸೊ ಇದೊಂಥರ ನಂಗೆ ಇಷ್ಟ ಆಯಿತು, ಬ್ಲ್ಯಾಕ್ ಆ್ಯಂಡ್ ವೈಟ್. ಆ್ಯಂಡ್ ಇವ್ರ ಬ್ರ್ಯಾಂಡಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಸೈಜಸ್ ಇಲ್ಲ, ಫ್ರೀ ಸೈಜ್. ಸೊ ನೀವು ಏನೇ ತೊಗೊಂಡ್ರು ಒಂದೇ ಸೈಜು. ಸೊ ಯು ವಿಲ್ ಹ್ಯಾವ್ ಟು ಪ್ಲೇ ಅರೌಂಡ್ ವಿತ್ ಇಟ್. ಸ್ವಲ್ಪ ದಪ್ಪ ಚಬಿ ಆಗಿದ್ರೆ ನಿಮ್ಗೆಲ್ಲ ಡ್ರೆಸ್ಸಸ್ಸು ಸಕ್ಕದಾಗಿ ಸಿಗುತ್ತೆ, ಬಟ್ ಸ್ವಲ್ಪ ಸಣ್ಣ ಇದ್ರೆ ಯು ವಿಲ್ ಹ್ಯಾವ್ ಟು ಪ್ಲೇ ಅರೌಂಡ್ ವಿತ್ ದ ಸೈಜಸ್. ಸೊ ಇದು ಒಂದು ಶರ್ಟು, ಇದು ಫುಲ್ ಲೂಸ್ ಇದೆ, ಬಟ್ ನಂಗೆ ಒಂಥರ ಇಷ್ಟ ಆಯ್ತು. ಈ ತರ ಜೀನ್ಸ್ ಮೇಲೆಲ್ಲ ನಂಗೆ ಫಸ್ಟ್ ಆಫ್ ಆಲ್ ಫುಲ್ ಸ್ಲೀವ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇದು ಫುಲ್ ಸ್ಲೀವ್ಸ್ ಇದೆ, ಬ್ಲ್ಯಾಕ್ ಅಂಡ್ ವೈಟ್ ಇದೆ, ಮಟೀರಿಯಲ್ ಸಕ್ಕದಾಗಿದೆ. ಸೊ ಹಾಗಾಗಿ ಇದು ಒಂದು ಶರ್ಟ್ ತಗೊಂಡೆ. ನೆಕ್ಸ್ಟ್ ಇದು ಒಂದು ಪ್ಯಾಂಟ್ ತಗೊಂಡೆ. ಅವ್ರು ಹೇಳ್ತಾ ಇದೆ ಆ ತರ ಪ್ಯಾಂಟ್ ಇಲ್ವಾ, ನನ್ನ ಹತ್ರ ಇನ್ನೂ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ಆ ತರದ್ ಬರಲ್ಲ, ಬಟ್ ಬೇರೆ ತರ ಇದೆ ಅಂತ ಈ ಪ್ಯಾಂಟ್ ಕೊಟ್ರು. ಇದರಲ್ಲೂ ತುಂಬಾ ಕಲರ್ಸ್ ಇತ್ತು. ಬ್ಲ್ಯಾಕ್ ಕೇಳಿದೆ, ಬ್ಲ್ಯಾಕ್ ಇರಲಿಲ್ಲ. ಸೊ ಐ ಪಿಕ್ಡ್ ಅಪ್ ಬ್ರೌನ್. ಮಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸಕ್ಕದಾಗಿದೆ. ಸೊ ಇದೊಂದು ತಗೊಂಡೆ. ಇನ್ನೊಂದು ಆಂಟಿಗೆ ಒಂಥರ ಗ್ರೀನ್ ಇತ್ತು. ಆಂಟಿ ಹತ್ತೋಗೋ ಅಂದ್ರು. ನನಗೆ ಐ ಥಾಟ್ ಬ್ರೌನ್ ಆದ್ರೆ ಗಲೀಜಾದ್ರೂ ಕಾಣಲ್ಲ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಇದು ಒಂದು ಕಾರ್ಡ್ ಸೆಟ್ ತಗೊಂಡೆ. ಪ್ಯಾಂಟು ಪ್ಲೇನ್ ಬ್ಲ್ಯಾಕ್ ಪ್ಯಾಂಟ್, ಮಟೀರಿಯಲ್ ಸಕ್ಕದಾಗಿದೆ. ಸೊ ದಿಸ್ ಇಸ್ ದ ಟಾಪ್. ಡೀಟೇಲ್ ಕಾಣಿಸ್ತಾ ಇದೆ, ಇಲ್ಲಿ ವರ್ಕ್ ಇದು ಡಿಸೈನ್ ಇದೆ. ಕಾರ್ಡ್ ಸೆಟ್. ಆ್ಯಂಡ್ ಇದನ್ನ ಸಪ್ರೇಟ್ ಆಗೂ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ತಗೊಂಡ್ರೆ ಅದೊಂದು ಅಡ್ವಾಂಟೇಜು. ನಾನು ಆ ಪ್ಯಾಂಟ್ನೂ ಯಾವ್ದ್ರ ಜೊತೆ ಆದ್ರೂ ಸ್ಟೈಲ್ ಮಾಡ್ಬೋದು, ಶರ್ಟ್ನೂ ಯಾವ್ದ್ರ ಜೊತೆ ಆದ್ರೂ ಸ್ಟೈಲ್ ಮಾಡ್ಬೋದು, ಒಟ್ಟಿಗೆನೂ ಹಾಕೋಬಹುದು. ಸೊ ಇದು ಒಂದು ಕಾರ್ಡ್ ಸೆಟ್, ಬಟ್ ಇಟ್ ಇಸ್ ಲೈಕ್ ಅ ಟ್ರೆಡಿಷನಲ್ ಕಾರ್ಡ್ ಸೆಟ್. ಇದು ಪ್ಯಾಂಟು, ಇದು ಸೈಜ್ XS ಎಕ್ಸ್ಟ್ರಾ ಸ್ಮಾಲ್. ಸೊ ಇದೊಂಥರ ಫ್ಲೇರ್ಡ್ ಪ್ಯಾಂಟ್ ತರ ಇದೆ. ಇದು ಆ ಹುಡುಗಿ ಹಾಕೊಂಡಿದ್ಲು. ಆಂಟಿ ಬ್ಲ್ಯಾಕ್ ತಗೋ ಅಂದ್ರು ಫಾರ್ ದ ಫಸ್ಟ್ ಟೈಮ್. ಯೂಶಲಿ ಆಂಟಿ ಬ್ಲ್ಯಾಕ್ ಬೇಡ ಅಂತ ಇರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಶಿ ವಾಸ್ ಲೈಕ್ ಬ್ಲ್ಯಾಕ್ ತಗೊಂತ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನನಗೆ ಅದು ಇಷ್ಟ ಆಗಲಿಲ್ಲ. ಅದೇನೋ ಬ್ಲ್ಯಾಕ್ ಅಂಡ್ ಸಿಲ್ವರ್ ಕಾಂಬಿನೇಷನ್ ಇತ್ತು ಆಯ್ತಾ. ನನಗದೇನೋ ಐ ಆಮ್ ನಾಟ್ ಅ ಸಿಲ್ವರ್ ಪರ್ಸನ್, ನಂಗೆ ಅಷ್ಟು ಸಿಲ್ವರ್ಸ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸರಿ ಇದನ್ನ ಹೆಂಗಿದ್ರು ಆ ಹುಡುಗಿ ಹಾಕೊಂಡಿದ್ರು ಈ ತರ ಸೇಮ್ ಸೆಟ್. ಆ್ಯಂಡ್ ಶಿ ವಾಸ್ ಆಲ್ಸೋ ಇನ್ ದ ಸೈಜ್ ಎಕ್ಸ್ಟ್ರಾ ಸ್ಮಾಲ್. ಆ ಫಿಟ್ಟಿಂಗು ಎಲ್ಲ ನಂಗೆ ಸಕ್ಕದ ಇಷ್ಟ ಆಯಿತು. ಸೊ ನಾನು ಇದೇ ಕಲರ್ ಪಿಕ್ ಮಾಡಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಬೌಟ್ ದ ಟಾಪ್ ಇಸ್, ನೋಡಿ ಟಾಪ್ ಹಿಂಗಿದೆ ಆಯ್ತಾ. ಆ್ಯಂಡ್ ಇದಕ್ಕೆ ಜಿಪ್ ಇದೆ, ಸೊ ಇಟ್ ಈಸ್ ಈಸಿ ಟು ಫೀಡ್. ನಾನು ಇನ್ನೂ ಪಾಪುಗೆ ಫೀಡ್ ಮಾಡಿಸ್ತಾನೆ ಇದ್ದೀನಿ. ತುಂಬ ಜನ ಕೇಳ್ತಿರ್ತೀರಾ ಪಾಪುಗೆ ಫೀಡ್ ಮಾಡಿಸ್ತೀರಾ ಅಂತ. ಸೊ ಇನ್ನೂ ನನ್ನ ಮಗಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ಅವಳು ಮನೇಲಿದ್ದಾಗ ಅಷ್ಟು ಕುಡಿಯಲ್ಲ, ಮಲಗಬೇಕಾದ್ರೆ ಮಾತ್ರ ಶಿ ವಿಲ್ ಆಸ್ಕ್. ಬಟ್ ಹೊರಗಡೆ ಹೋದಾಗ ಟ್ರಾವೆಲ್ ಮಾಡುವಾಗ ಅವಳಿಗೆ ಬೇಕೇ ಬೇಕು. ಸೊ ಪ್ರಾಬಬ್ಲಿ ಅವಳಿಗೆ ಗೊತ್ತಿಲ್ಲ, ನನಗೂ ಟ್ರಾವೆಲಿಂಗ್ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ. ಸೊ ಅವಳಿಗೂ ಹಾಗೆ ಆಗ್ಬೋದೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಶಿ ಫೀಲ್ಸ್ ಕಂಫರ್ಟಬಲ್ ಫೀಡ್ ಮಾಡುವಾಗ. ಸೊ ಅದಕ್ಕೆ ನಾನು ಟ್ರಾವೆಲ್ ಮಾಡುವಾಗ ಆದಷ್ಟು ನೋಡಿ ಈ ಥರ ಬಟನ್ದು ಅಥವಾ ಟೀ ಶರ್ಟ್ ಥರ, ಸೊ ಐ ಕ್ಯಾನ್ ಲಿಫ್ಟ್ ಆ್ಯಂಡ್ ಫೀಡ್, ಅಥವಾ ಬಟನ್ ಇರುವಂಥದ್ದೇ ಹಾಕ್ತೀನಿ. ಸೊ ಇದು ನೋಡಿದ ತಕ್ಷಣ ಖುಷಿ ಆಯಿತು ನನಗೆ, ಜಿಪ್ ಇದೆ. ಸೊ ಐ ಕ್ಯಾನ್ ವೇರ್ ಇಟ್ ಅಂತ ಪಾಪು ಜೊತೆ ಇರುವಾಗೂ ಆರಾಮಾಗಿ ಹಾಕೋಬೋದು. ಆ್ಯಂಡ್ ಹಬ್ಬ ಬೇರೆ ಇದೆ ಅಲ್ಲ ನೆಕ್ಸ್ಟು, ಸೊ ಹಬ್ಬಕ್ಕೂ ಹಾಕೋಬೋದು ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಇನ್ನೊಂದು ಅಗೇನ್ ಚಿಕನ್ ಕರೀಲೆ ಸೆಟ್ ತಗೊಂಡೆ. ನನಗೆ ಹೇಳ್ದಲ್ಲ ಬ್ರೌನ್ ಇಷ್ಟ ಅಂತ, ನಂಗೆ ಈ ಥರ ಚಾಕ್ಲೇಟ್ ಬ್ರೌನ್ ಹುಡುಕ್ತಾ ಇದ್ದೆ. ಅಗೇನ್ ಇದನ್ನು ಅಷ್ಟೇ, ಆ ಹುಡುಗಿ ಸೇಮ್ ಕಲರ್ ಹಾಕೊಂಡಿದ್ರು. ನಾನು ನೋಡಿದ ತಕ್ಷಣ ಐಸ್ ಲೈಕ್ ಐ ವಾಂಟ್ ದ ಸೇಮ್ ಥಿಂಗ್, ಎಕ್ಸಾಕ್ಟ್ ಸೇಮ್ ಕಲರ್ ಅಂತ. ಆ್ಯಂಡ್ ಅಗೇನ್ ಶಿ ವಾಸ್ ಆಲ್ಸೋ ವೇರಿಂಗ್ ಸೈಜ್ 36. ಯೂಶಲಿ ನಾನು ಲಾಸ್ಟ್ ಚಿಕನ್ ಕರಿ ಏನು ತೋರಿಸಿದೆ ಅದು ಸೈಜ್ 38 ಇದೆ. 38 ನನಗೆ ಸ್ವಲ್ಪ ಲೂಸ್ ಅಂದರೆ ಅದು ಸ್ಮಾಲ್ ಟು ಮೀಡಿಯಮ್ ಅವ್ರಿಗೆ ಸರಿ ಇರುತ್ತೆ. ನನಗೆ XS ಟು ಸ್ಮಾಲ್, ಎಕ್ಸ್ಟ್ರಾ ಸ್ಮಾಲ್ ಟು ಸ್ಮಾಲ್ ನಾನು ಸೈಜ್ ಹಾಕೋದು. ಸೊ ಹಾಗಾಗಿ ನನಗೆ 36 ವಿಲ್ ಬಿ ಪರ್ಫೆಕ್ಟ್. ಸೊ ಇದು 36 ಇದೆ ಅಂದರು. ನಾನು 38 ಆಗಿದ್ರೆ ಪ್ರಾಬಬ್ಲಿ ತೊಗೋತಾ ಇರಲಿಲ್ಲ. ಅವ್ರು 36 ಇಂದಾನೇ ಸ್ಟಾರ್ಟ್ ಆಗುತ್ತೆ ಅಂದರು. ಸೊ ಹಾಗಾಗಿ ಈ ಸೆಟ್ ತೊಗೊಂಡೆ. ಕಮ್ಮಂತ ಇದೆ, ಸೈಜ್ ಕಾಣಿಸುತ್ತೆ ನೋಡಿ 36. ಸೊ ಇದೊಂದು ಸೆಟ್ ತೊಗೊಂಡೆ. ದಟ್ಸ್ ಆಲ್, ಯುವರ್ ಹಾನರ್. ನಂಗೊಂದು ಚಪ್ಪಲಿ ಇಷ್ಟ ಆಯಿತು ಆಯಿತಾ, ಬಟ್ ನನ್ನ ಸೈಜೇ ಸಿಕ್ಕಲಿಲ್ಲ. ನನಗೊಂಥರ ಹಂಗೆ ನಂಗೆ ಇಷ್ಟ ಆದರೆ ಆ ಸೈಜೇ ಸಿಗಲ್ಲ. ಬಿಕಾಸ್ ನಂದು ಕಾಲು ದಪ್ಪನೂ ಇದೆ ಉದ್ದನೂ ಇದೆ. ಐ ನೀಡ್ ನನ್ನ ಸೈಜ್ 40, ಬಟ್ ಕೆಲವೊಂದು ಬ್ರ್ಯಾಂಡಲ್ಲಿ ಟೈಟ್ ಎಲ್ಲ ಆದರೆ ಸ್ಟ್ರ್ಯಾಪು ಐ ವಿಲ್ ನೀಡ್ 41. ಸೊ ಹಾಗಾಗಿ ಐ ಡೆಂಟ್ ಗೆಟ್ ಇಟ್, ಬಟ್ ಇಟ್ಸ್ ಓಕೆ, ಸುಮ್ಮನೆ ಆದೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಪುಟಾಣಿಗೆ ಒಂದೇ ಒಂದು ಸ್ಟಾಲ್ ಇತ್ತು ಮಕ್ಕಳದು. ಸೊ ನೋಡಿದ ತಕ್ಷಣ ಲೈಕ್ ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಇದೊಂದು ಲಂಗ ಬ್ಲೌಸ್ ತೊಗೊಂಡ್ವಿ.
ಸೊ ಅವಳು ಎಲ್ಲೋಲಿ ಮುದ್ದ ಕಾಣ್ತಾಳೆ. ಆ್ಯಂಡ್ ಇದರಲ್ಲೇ ಪಿಂಕ್ ಇತ್ತು, ನಂಗೆ ಪಿಂಕು ಸಕ್ಕತ್ ಇಷ್ಟ ಆಯಿತು. ಬಟ್ ಲಾಸ್ಟ್ ಹಬ್ಬದಲ್ಲೂ ಪಿಂಕ್ ಹಾಕಿದ್ದೆ ಅಲ್ವಾ, ಸೊ ಹಾಗಾಗಿ ತುಂಬ ಪಿಂಕ್ ಬೇಡ ಅಂದ್ಬಿಟ್ಟು ಎಲ್ಲೋ ತೊಗೊಳ್ಳೋಣ ಅಂತ. ಸ್ಕರ್ಟ್ ಆ್ಯಂಡ್ ಟಾಪ್ ಕ್ಯೂಟ್ ಆಗಿದೆ. ಸೊ ಹಿಂಗೆ ಬರುತ್ತೆ. ಆ್ಯಂಡ್ ಇದು ಟೈಯಿಂಗ್, ಇದು ಹಿಂಗೆ ಟೈಯಿಂಗ್ ಮಾಡೋದು. ಆ್ಯಂಡ್ ಹಿಂದೆ ಎಲಾಸ್ಟಿಕ್ ಇದೆ, ಸೊ ಇಟ್ ವಿಲ್ ನಾಟ್ ಫಾಲ್ ಆಫ್ ಥರ. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಇವಾಗ ಟೈಮ್ ಬಂದು 6 ಗಂಟೆಗೆ 2 ನಿಮಿಷ ಇದೆ ಕರೆಕ್ಟಾಗೆ. ನನ್ನ ಮಗಳನ್ನ ಅಂಕಲ್ ಪಾರ್ಕ್ ಕರ್ಕೊಂಡು ಹೋಗಿದ್ದಾರೆ, ಅಂದರೆ ನನ್ನ ಫಾದರ್ ಇನ್ ಲಾ ಆಟಾಡ್ಸಕ್ಕೆ. ಅವಳಲ್ಲಿಂದ ಬಂದಿದ್ದ ತಕ್ಷಣ ಅವಳು ಕಾರಲ್ಲಿ ಇದ್ದು ಬರ್ತಾ ಸಿಕ್ಕಾಬಿಟ್ಟೆ ಟ್ರಾಫಿಕ್, ಕಾರಲ್ಲಿ ಇದ್ದು ಅವಳು ಬಿಟ್ಬಿಡ್ರಪ್ಪ ನನ್ನ ಅಂತ. ಸೊ ಬಂದಿದ ತಕ್ಷಣ ಅವ್ರ ತಾತನ ಬೇರೆ ನೋಡಿದ್ಲಾ, ಫುಲ್ ಮಣ್ಣು ಕೆರಿಯೋದೆಲ್ಲ ಬರುತ್ತಲ್ಲ, ಎಲ್ಲ ಎತ್ಕೊಂಡು ಪಾರ್ಕಿಗೆ ಓಡು. ಸೊ ನನಗೂ ಸಿಕ್ಕಿದ್ದೆ ಚಾನ್ಸ್ ಒಂದು ಸ್ವಲ್ಪ ಫ್ರೀ ಆಗಿರ್ತೇನೆ ಅಂದ್ಬಿಟ್ಟು ಮೇಲೆ ಬಂದು ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು 2-3 ಡ್ರೆಸ್ ನೋಡ್ತೀನಿ, ಆದರೆ ಇನ್ ಕೇಸ್ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನಂದು ಸ್ವಲ್ಪ ಕೆಲಸಗಳಿದೆ, ಒಂದು ವಿಡಿಯೋ ಎಡಿಟ್ ಬರಬೇಕಿತ್ತು. ಸೊ ಐ ವಿಲ್ ಆಸ್ಕ್ ಆಲ್ ದ್ಯಾಟ್. ಸ್ವಲ್ಪ ಕೆಲಸದ ಮೇಲೆ ಫೋಕಸ್ ಮಾಡಬೇಕು ಇವಾಗ. ಆ್ಯಂಡ್ ದೆನ್ ಯಾ, that's all for the day. Good morning, it's the next day. ಬೆಳಗ್ಗೆ ಎದ್ದು ಈ ನೋಸ್ ಪ್ಯಾಚ್ ಹಾಕೊಂಡಿದ್ದೀನಿ. ನೆನ್ನೆ ಆ್ಯಕ್ಚುಲಿ ಅಲ್ಲಿ ಶೂಟ್ಗೆ ಹೋಗುವಾಗ ಅನಿಸ್ತು ಬ್ಲ್ಯಾಕ್ ಒಂದಷ್ಟು ಮಾರ್ಕ್ಸ್ ಇದೆ ಅಂತ. ನನಗೆ ಆ್ಯಕ್ಚುಲಿ ಫೇಶಿಯಲ್ ಹೇರ್ ಸ್ವಲ್ಪ ಜಾಸ್ತಿ, ಅಂದರೆ ಇವಾಗಿಂದ ಅಂತಲ್ಲ, ತುಂಬ ಜನ ಅನ್ಕೋಬೋದು PCOD PCOS ಅಂತ. ಆ ಥರ ಎಲ್ಲ ಏನಿಲ್ಲ, ನಾನು ಚಿಕ್ಕ ಮಗು ಇರುವಾಗಿಂದನೂ ಅಷ್ಟೇ ನನಗೆ ಈ ಅಪ್ಪರ್ ಲಿಪ್ಸು, ಆಮೇಲೆ ಓವರ್ ಆಲ್ ಫೇಸ್, ನೀವು ಐಬ್ರೋ ಎಲ್ಲ ನೋಡಿದ್ರೂ ಅಷ್ಟೇ ಫೇಶಿಯಲ್ ಹೇರ್ ಸ್ವಲ್ಪ ಜಾಸ್ತಿ. ಇವಾಗ ನನ್ನ ಮಗಳಿಗೂ ಹಾಗೆ ಆಗಿದೆ, ಅವಳಿಗೂ ಪುಟ್ ಮೀಸೆ ಎಲ್ಲ ಬಂದಿದೆ. ಸೊ ಇಲ್ಲಿ ನನಗೆ ಆ ಬ್ಲ್ಯಾಕ್ ಹೆಡ್ಸ್ ಅಲ್ಲ, ಅದು ಸಣ್ಣ ಕೂದಲು ಥರ ಇರುತ್ತೆ. ಸೊ ಅದನ್ನು ತೆಗಿಯೋಕ್ಕೆ ಅಂತ ಇದು ಹಾಕ್ಕೊಂಡಿದ್ದೀನಿ. ಇದು ಹಾಕೇ ಇಲ್ಲ, ಪ್ರಾಬಬ್ಲಿ ಒಂದು 4-5-6 ಮಂತ್ಸೇ ಆಗೋಗಿದೆ ಅನ್ಸುತ್ತೆ ನಾನು ಈ ನೋಸ್ ಪ್ಯಾಚ್ ಹಾಕಿ. ಇವತ್ತು ಏನೋ ಮಾಡುವಾಗ ಇದು ಸಿಕ್ತು. ಸೊ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಪುಟ್ ಇಟ್ ಆನ್ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಯಾರ್ಯಾರು ಗೊತ್ತಿಲ್ಲ, ನಾನು ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಹೇರ್ ರಿಯಲಿ ವೆಲ್. ವಾಪಸ್ ಹೇರ್ ರೀಗ್ರೋ ಮಾಡಬೇಕು ಅಂತ. ಯಾಕೆ ಅಂತ ಅಂದರೆ ಸಿಕ್ಕಾಪಟ್ಟೆ ಹೇರ್ ಥಿನ್ನಿಂಗ್ ಆಗಿತ್ತು, ಬಿಕಾಸ್ ಆಫ್ ಸ್ಟ್ರೆಸ್, ಬ್ಯುಸಿ, ನಿದ್ದೆ ಸರಿ ಹೋಗ್ತಾ ಇಲ್ಲ ಏನೇನೋ. ಆ್ಯಂಡ್ ನಾನೇ ಮಾಡ್ಕೊಂಡಿದ್ದು, ನಾನೇನು ಅಷ್ಟು ಕೂದಲ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಆ್ಯಂಡ್ ಆಲ್ಸೋ ನೀವೆಲ್ಲ ನೋಟಿಸ್ ಮಾಡಿದ್ರೆ ಹೇರ್ ಕಟ್ ಮಾಡಿಸಿದ್ದೀನಿ ನಾನು. ಆ್ಯಕ್ಚುಲಿ ಇಷ್ಟು ಮಾಡಿ ಮುಂಚೆ ಅಷ್ಟು ಅಂತ ಹೇಳಿದೆ, ಅವರು ಇವೆಂಟ್ ಓವರ್ ಬೋರ್ಡ್ ಆ್ಯಂಡ್ ಇಷ್ಟು ಮಾಡಿದ್ದಾರೆ. ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ. ಸೊ ಹೇಳ್ದೆ ಅಲ್ಲ, ನೀಟಾಗಿ ಕೂದಲನ್ನ ಕೇರ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಇಷ್ಟು ದಿನ ನೈಟ್ ಹೊತ್ತು ಮಾತ್ರ ನಾನು ಹೇರ್ ಗ್ರೋತ್ ಸಿರಮ್ ಹಾಕ್ತಾ ಇದ್ದೆ. ಇನ್ಮೇಲಿಂದ ನಾನು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಬೆಳಗ್ಗೆ ರಾತ್ರಿ 2 ಹೊತ್ತು ಯೂಸ್ ಮಾಡಿದ್ರೆ ಬೆಟರ್ ಅಂತ. ಸೊ ಬೆಳಗ್ಗೆ ಹೊತ್ತು ಇನ್ಮೇಲೆ ರೋಸ್ಮೆರಿ ವಾಟರ್ ಯೂಸ್ ಮಾಡ್ತೀನಿ. ಇದು ರೋಸ್ಮೆರಿ ಆ್ಯಂಡ್ ರೈಸ್ ವಾಟರ್, ಇದು ಬೇರ್ ಅನಾಟಮಿಯಿಂದ. ಹಾಗೆ ಒಂದಷ್ಟು ರಿವ್ಯೂ ನೋಡಿ ತರಿಸ್ದೆ ನೋಡಿ, ಇಷ್ಟು ಖಾಲಿ ಆಗಿದೆ. ಏನು ಯಾವುದೇ ಥರದ ಪ್ರಮೋಷನ್ ಅಲ್ಲ ಬೈ ದ ವೇ, ನಾನೇನು ಯೂಸ್ ಮಾಡ್ತೀನಿ ಅದು ತೋರಿಸ್ತಿದ್ದೀನಿ. ಇದನ್ನು ನಾನು ಯೂಶಲಿ ಸ್ನಾನ ಮಾಡೋದು ಮುಂಚೆ ಯೂಸ್ ಮಾಡ್ತಾ ಇದ್ದೆ, ಅಥವಾ ಐ ಹ್ಯಾವ್ ಅ ಲಾಟ್ ಆಫ್ ಸೀರಮ್ಸ್ ಆಯಿತಾ, ಹೇರ್ ಸೀರಮ್ಸ್. ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಒಂದು ಇದು, ಇನ್ನೊಂದು ದ ವೆರಿ ಫೇಮಸ್ ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಬಂದು ಇದು ಬಿ ಬಾಡಿ ವೈಸ್ದು ಹೇರ್ ಗ್ರೋತ್ ಸಿರಮ್ ರೋಲ್ ಆನ್. ಇದು ಆಲ್ಮೋಸ್ಟ್ ಖಾಲಿ ಆಗೋಯ್ತು, ನೀವು ನೋಡ್ಬೋದು ಕೆಳಗಡೆ ಇಷ್ಟೇಷ್ಟಿದೆ, ಇನ್ನೊಂದು ಚೂರಿದೆ. ಇದನ್ನು ಯೂಶಲಿ ನಾನು ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಯೂಸ್ ಮಾಡ್ತೀನಿ, ಏನಂತಾರೆ ಕ್ಲೀನ್ ಫ್ರೆಶ್ ಹೇರ್ಗೆ, ಬಿಕಾಸ್ ಈಸಿ ಆಗುತ್ತೆ ಅಂತ. ಆ್ಯಂಡ್ ಇದನ್ನು ನೈಟ್ ಹೊತ್ತು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಅವಾಗ ಅದೇ ಸ್ನಾನಕ್ಕೆ ಹೋಗೋದು ಮುಂಚೆ ಆ ಥರ ಯೂಸ್ ಮಾಡ್ತಾ ಇದ್ದೆ, ಕೂದಲಿಗೆ ಎಲ್ಲನೂ ಒಳ್ಳೇದಂತ. ಅಥವಾ ಒಂದೊಂದ್ಸತಿ ಅದೆರಡು ಯೂಸ್ ಮಾಡಲ್ಲ ಅಂದರೆ ಇದು ಯೂಸ್ ಮಾಡ್ತಾ ಇದ್ದೆ. ಸೊ ಇನ್ಮೇಲಿಂದ ಐ ಥಾಟ್ ಬೆಳಗ್ಗೆ ಹೊತ್ತು ಯೂಸ್ ಮಾಡೋಣ, ರಾತ್ರಿ ಹೊತ್ತು ಇದು ಯೂಸ್ ಮಾಡೋಣ ಅಂತ. ಸೊ ಯಾ, ಲೆಟ್ಸ್ ಗೋ. ಆನ್ ಇದೆಯಾ? ಆಫ್ ಇದೆ. ಆ್ಯಂಡ್ ಇದು ಬೇಗ ಡ್ರೈ ಆಗೋಗುತ್ತೆ, ಇದು ಮೂರೂ ಅಷ್ಟೇ, ಏನು ಜಾಸ್ತಿ ಇದಾಗಲ್ಲ. ಆ್ಯಂಡ್ ಆಲ್ಸೋ ನೀವೇನಾದರೂ ಈ ಥರ ಹೇರ್ ಫಾಲ್, ನನಗೆ ಹೇರ್ ಫಾಲ್ ಇಲ್ಲ ಬೈ ದ ವೇ, ತುಂಬ ಜನ ಹೇಳ್ತಾ ಇರ್ತೀರಾ ಈ ಪ್ರಾಡಕ್ಟ್ ಯೂಸ್ ಮಾಡಿ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಎಲ್ಲ. ಟು ಬಿ ವೆರಿ ಹಾನೆಸ್ಟ್, ನನಗೆ ಹೇರ್ ಫಾಲ್ ತುಂಬ ಕಡಿಮೆ, ನನಗೆ ಹೇರ್ ಫಾಲೇ ಆಗಲ್ಲ. ಬಟ್ ನನಗೆ ಹೇರ್ ಥಿನ್ನಿಂಗ್ ಆಗಿರೋದು. ಸೊ ಅದಕ್ಕೆ ರಿವರ್ಸ್ ಮಾಡೋಕ್ಕೆ ನಿಮ್ಗಳದ್ದು ಏನಾದರೂ ಹೆಲ್ಪ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಲೆಟ್ಸ್ ಸಿ. ಯಾ, ದಟ್ಸ್ ದಟ್. ಬೆಳಗ್ಗೆ ದಿಸ್ ಇಸ್ ದಿ ಅಪ್ಡೇಟ್. ಆ್ಯಂಡ್ ಇವತ್ತು ಹೊರಗಡೆ ಹೋಗುವಂಥದ್ದು ಏನೂ ಇಲ್ಲ, ಕೆಲಸ ಕಂಪ್ಲೀಟ್ ಮನೇನೆ. ಹಾಗಾಗಿ ನೋಡುವ ಏನು ಮಾಡೋದು ಅಂತ. ಆಲ್ಸೋ ಇವಾಗ ಪ್ರೋಟೀನ್ ಇಂಟೇಕ್ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಫುಲ್ ಕಾನ್ಷಿಯಸ್ ಈಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಗುರುವಾರದೊತ್ತು ಪ್ರೋಟೀನ್ ಇಂಟೇಕ್ ಮಾಡೋದು ಸ್ವಲ್ಪ ಕಷ್ಟ, ಬಿಕಾಸ್ ಬೇರೆ ಟೈಮ್ ಆದರೆ ಬೆಳಗ್ಗೆ ಮೊಟ್ಟೆ ಗಿಟ್ಟೆ ಎಲ್ಲ ತಿನ್ಬಿಡ್ಬೋದು. ಇವತ್ತು
ನೋಡ್ಬೇಕೇನಾದರೂ ಸ್ಪೆಷಲ್ ಡಿಶ್ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡಿದ್ದು. ಏನು ಇದನ್ನು ಹೇರ್ ಲೆಂತ್ಗೂ ಹಾಕ್ಬೋದು, ಬಟ್ ರೆಗ್ಯುಲರಾಗಿ ಹಾಕಲ್ಲ. ಅಂದರೆ ಇವಾಗೆಲ್ಲ ಹಾಕಲ್ಲ, ಬರೀ ಸ್ನಾನ ಮಾಡ್ಕೊಂಡು ಬಂದಾಗ ಹಾಕ್ತೀನಿ ಅಥವಾ ಹೋಗೋದು ಮುಂಚೆ ಹಾಕ್ತೀನಿ. ಇವತ್ತಿಗೆ ಬರೀ ಸ್ಕ್ಯಾಲ್ಪ್ಗೆ ಸಾಕು ಅನಿಸುತ್ತೆ. ಸೊ ದಟ್ಸ್ ಆಲ್. ಆ್ಯಂಡ್ ಚೆನ್ನಾಗಿ ಮಸಾಜ್ ಮಸಾಜ್ ಮಸಾಜ್. ಚಿಂಟಮ್ಮ ಚಿಂಟು, ಓಯ್ ಪಿಂಟು, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಏನು ಬೇಕು? ಬಾ, ಇದು ಬಾ. ಮತ್ತೆ ಇನ್ನೇನು ಬೇಕು? ಇದಾ, ಮತ್ತೆ ಇದಾ, ಮತ್ತೆ ಇದಾ, ಇದಾ, ಇನ್ನೇನು ಬೇಕು? ಇದಾ, ಹೋಗಲಿ. ಯಾವುದು ತೋರಿಸು? ಕ್ಯಾಮರಾ ಬೇಕಾ? ಕೂಡಲೇ ಕೊಟ್ಟಿ. ಆಲ್ಸೋ ನನಗೆ ಲೆಂತ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಯ್ತಾ. ನಂಗೆ ಲೆಂತ್ ಬೇಗ ಬೇಗ ಬೆಳೆಯುತ್ತೆ, ಬಟ್ ಥಿಕ್ನೆಸ್ ಇಸ್ ವಾಟ್ ಐ ಆಮ್ ಫೋಕಸಿಂಗ್ ಆನ್. ಸೊ ಅದಕ್ಕೆ ನಾನು ಕಟ್ ಮಾಡಿಸಿರೋದು ನನಗೇನು ತುಂಬ ಬೇಜಾರಿಲ್ಲ, ಬಿಕಾಸ್ ಐ ನೋ ನೆಕ್ಸ್ಟ್ 2-3 ಮಂತ್ಸ್ ಅದು ಉದ್ದ ಬೆಳೆದು ಬಿಡುತ್ತೆ ಈಸಿಯಾಗಿ ಅಂತ. ಬಟ್ ಥಿಕ್ನೆಸ್ ಆಲ್ಸೋ ಐ ನೋ 2026 ಐ ಹ್ಯಾವ್ ಲಾಂಗ್ ಬ್ಯೂಟಿಫುಲ್ ಲಸ್ಟರ್ ಶೈನಿ ಹೇರ್, ಥಿಕ್ ಹೇರ್. ಚಿಂಚಮ್ಮನ ಥರನೇ ಸಾಕೋದಾಗಿರುತ್ತೆ ಅಲ್ಲವಾ? ಅಲ್ಲವಾ? ನೋಡಿ, ಇಷ್ಟು ಮಾಡಿದಕ್ಕೆ ಒಂದೇ ಒಂದು ಕೂದಲು ಬಂದಿದೆ ನನಗೆ. ಸಿ, ಓನ್ಲಿ 1 ಹೇರ್ ಕಾಣಿಸ್ತಾ ಇದೆಯಾ? ನಂಗೆ ಅಷ್ಟೇ ಹೇರ್ ಫಾಲ್ ಜಾಸ್ತಿ ಆಗಲ್ಲ, ಹೇರ್ ರೀಗ್ರೋ ಆಗ್ತಾ ಇದೆ ಇವಾಗ, ಸಾಕಾಗುತ್ತೆ. ಆ್ಯಂಡ್ ವುಡನ್ ಕೂಂಬ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನೀಮ್ ಇಂದ ಮಾಡಿರೋವಂಥದ್ದು. ಇದನ್ನು ನಾನು ಸೀಕ್ರೆಟ್ ಹೇರ್ ಆಯಿಲ್ ಬ್ರ್ಯಾಂಡಿಂದ ತರಿಸಿರೋದು. ಇದೊಂದಿದೆ, ಬಿಕಾಸ್ ನನಗೆ ಫ್ರಿಜಿ ಆಗೋಗಿತ್ತಲ್ಲ. ಆ್ಯಕ್ಚುಲಿ ಇದು ಯೂಸ್ ಮಾಡೋದು ಶುರು ಮಾಡಿದ್ಮೇಲೆ ಫ್ರಿಜಿನೆಸ್ ಕಡಿಮೆ ಆಗಿದೆ. ಬಿಕಾಸ್ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಥರದ್ದೆಲ್ಲ ಫ್ರಿಜಿನೆಸ್ ನಾನು ಆ್ಯಕ್ಚುಲಿ ನೋಟಿಸ್ ಮಾಡ್ತಾ ಇದ್ದೆ. ಕೂದು ಬಾಚಿದ ತಕ್ಷಣ ಮತ್ತೆ ಹಿಂಗೆ ಬುಜ್ ಅಂದ್ಬಿಡೋದು. ಬಟ್ ಇವಾಗ ವುಡನ್ ಕೂಮ್ಸ್ ಎಲ್ಲ ತರಿಸಿದ್ದೀನಿ. ಇದು ವುಡನ್ ಬ್ರಷ್. ಸೊ ಏನಾಗ್ತಾ ಇದೆ, ನಂಗೆ ಫ್ರಿಜಿನೆಸ್ ಕಡಿಮೆ ಆಗಿದೆ. ನಾನು ಇವಾಗ ಎಲ್ಲ ಕಂಪ್ಲೀಟ್ ನನ್ನ ರೊಟೀನೇ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಫ್ರಿಜಿನೆಸ್ ಇಸ್ ಕಮ್ ಡೌನ್. ನಾನು ಹೇರ್ ಕಟ್ ಮಾಡಿಸಿದ್ದೆ ಜಾಸ್ತಿ ಫ್ರಿಜಿ ಆಗೋಗಿತ್ತು ಅಂತ. ಪ್ರಾಬಬ್ಲಿ ಹೇರ್ ಕಟ್ ಮಾಡಿಸೋದು ಮುಂಚೆನೇ ಈ ರೊಟೀನ್ ಶುರು ಮಾಡಿದ್ದಿದ್ರೆ ಕಟ್ಟಿಂಗ್ ಮಾಡಿಸ್ತಿರ್ಲಿಲ್ಲ. ಬಟ್ ಇಟ್ಸ್ ಓಕೆ, ಎಲ್ಲಾನು ಇಟ್ ಇಸ್ ಅ ಫೇಸ್, ಕಲಿಬೇಕಾಗುತ್ತೆ ಕೆಲವೊಂದು. ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಮೆಸೇಜ್ ಮಾಡಿದ್ರಿ, DM ಮಾಡಿದ್ರಿ, ನೆಗೆಟಿವ್. ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಒಂದು 15 to 20 ಈ ಥರ. ಅಂದರೆ ಕಟಿಂಗ್ ಆದಮೇಲೆ ಅಸಹ್ಯವಾಗಿ ಕಾಣಿಸ್ತಾ ಇದೆ, ನೀವು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಿಮ್ಮ ಲುಕ್ಕೇ ಹಾಳಾಗೋಗಿದೆ, ಹಂಗೆ ಹಿಂಗೆ ಅಂತ ಎಲ್ಲ. ಆ್ಯಂಡ್ ಇದೆಲ್ಲಾನು ಬಂದಿರೋದು ಹುಡುಗಿರ್ ಅಕೌಂಟಿಂದಾನೆ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ನನ್ ಆಫ್ ಅಸ್ ಆರ್ ಪರ್ಫೆಕ್ಟ್. ನಾನು ಪರ್ಫೆಕ್ಟ್ ಅಲ್ಲ, ನೀವು ಪರ್ಫೆಕ್ಟ್ ಅಲ್ಲ. ಎಲ್ರಿಗೂ ಏನಾದರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ, ವಿ ಆಲ್ ವಿಲ್ ಬಿ ಗೋಯಿಂಗ್ ಥ್ರೂ ಸಮಥಿಂಗ್ ಆರ್ ದಿ ಅದರ್, ಕರೆಕ್ಟ್ ಅಲ್ವಾ? ಅಂಥದ್ರಲ್ಲಿ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಟ್ ಇಸ್ ಓಕೆ, ಸುಮ್ಮನೆ ಇದ್ಬಿಡಿ. ಬಟ್ ಬೇರೆ ಯಾರಿಗೂ ಡಿಸ್ಕರೇಜ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಹೇಟ್ರೆಡ್ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್. ನಾನು ಐ ಆಮ್ ವೆರಿ ಸ್ಟ್ರಾಂಗ್, ಸೊ ಹಾಗಾಗಿ ನಂಗೆ ಇವೆಲ್ಲ ಅಫೆಕ್ಟೇ ಆಗಲ್ಲ. ಆ್ಯಂಡ್ ಲೈಕ್ ಐ ನೋ ಹೂ ಐ ಆಮ್, ಐ ನೋ ವಾಟ್ ಐ ಆಮ್. ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಂಗೆ ನಿಮ್ದು ಯಾವುದೇ ನೆಗೆಟಿವ್ ಕಮೆಂಟ್ಸು ನಂಗೆ ಅಫೆಕ್ಟ್ ಆಗಲ್ಲ. ಬಟ್ ಹೊರಗಡೆ ಬೇರೆ ಹುಡುಗಿರು ಇರ್ತಾರೆ, ಅವ್ರಿಗೆ ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ದೇ ವಿಲ್ ಬಿ ಗೋಯಿಂಗ್ ಥ್ರೂ ಸಮಥಿಂಗ್ ಮೆಂಟಲಿ. ಅದ್ರ ಮೇಲೆ ನೀವು ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಬಿಟ್ರೆ ಕುಗ್ಗೋ ಅಂತ ಚಾನ್ಸಸ್ ಇರುತ್ತೆ. ಸೊ ಯಾರನ್ನೂ ಆ ಥರ ಸಿಚುಯೇಷನ್ಸ್ಗೆ ಕರ್ಕೊಂಡು ಹೋಗಬೇಡಿ. ಆ್ಯಂಡ್ ಎಲ್ಲನೂ ಅಷ್ಟೇ, ನೀವು ಎಕ್ಸ್ಪೀರಿಯನ್ಸ್ ಮಾಡೋ ತನಕನೂ ಅವ್ರಿಗೆ ಏನಾಗ್ತಾ ಇದೆ, ಯಾಕೆ ಏನೋ ಒಂದು ಕೆಲಸ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರೋಕ್ಕಿಲ್ಲ. ಸೊ ಹಾಗಾಗಿ ಡೋಂಟ್ ಜಡ್ಜ್ ಎನಿಬಡಿ ಈಸಿಲಿ. ಸೊ ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಆ್ಯಂಡ್ ಐ ನೋ ಯೂಟ್ಯೂಬಲ್ಲಿ ಮೋಸ್ಟ್ಲಿ 99.9% ಆಫ್ ದ ಟೈಮ್ ನನಗೆ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ 1-2-3 ನೆಗೆಟಿವ್ ಕಮೆಂಟ್ಸ್ ಬಂದಿರುತ್ತೆ. ಬಟ್ ಅಗೇನ್ ಯೂಟ್ಯೂಬ್, ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಇದನ್ನು ತೆಗಿಯೋಣ. ಪಾಪಾ ಇದನ್ನು ಓಪನ್ ಮಾಡ್ತೀನಿ ರವ. ಓಯ್ ಬಂತು, ತೋರಿಸ್ತೀನಿ. ಓಕೆ, ಸೊ ಇವಾಗ ಹೋಗಿ ಮೇಡಮ್ಗೆ ತಿಂಡಿ ತಿನ್ನಿಸಿ, ನಾನು ತಿಂಡಿ ತಿಂದು ಮೇಡಮ್ಗೆ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಫಾರ್ ದ ಡೇ. ಆ್ಯಂಡ್ ಪಾಪಾಗೆ ಎಣ್ಣೆ ಹಚ್ಚಿದ್ದೀನಿ, ತೋರಿಸ್ತೀನಿ ರೀ. ಓನ್ ಬೇಕಮ್ಮ?
ಯಾರದು ಮಮ್ಮಿ ಪ್ಯಾಂಟ್ ಎಲ್ಲ ಅಲ್ಲಿ ಹಾಕಿರೋದು? ಗ್ರಂಥ ಪಾಪುನಾ? ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ಏನು ತುಂಬ ಜನ ಕೇಳ್ತಾ ಇರ್ತೀರ ಯಾವ ಎಣ್ಣೆ ಅಂತ. ಪಾಪುಗೆ ನಾರ್ಮಲ್ ಕೊಕೊನಟ್ ಆಯಿಲ್ ಅಷ್ಟೇ, ಅಂದರೆ ಪ್ಯಾರಾಚೂಟ್ ಹಾಕ್ತೀನಿ, ಇಲ್ಲಾಂದರೆ ಇದು ಹಾಕ್ತೀನಿ. ಇದು ವಿ ಕೋಕೋ ವರ್ಜಿನ್ ಕೊಕೊನಟ್ ಆಯಿಲ್. ಫೋಕಸ್ ಆಗ್ತಾ ಇದೆಯಾ? ಹಾಂ. ಇದರಲ್ಲಿ ಕಂಟೈನ್ಸ್ ನ್ಯಾಚುರಲ್ ವೈಟಮಿನ್ ಇ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇದು ಹಾಕ್ತೀನಿ. ಇದು ಅಭಿ ತರಿಸಿಟ್ಟಿದ್ದ, ಅವ್ನು ಹಾಕೋತಾನೆ. ಸೊ ಇದನ್ನೇ ಪಾಪುಗೆ ಹಾಕ್ತೀನಿ. ಇವತ್ತು ಪ್ಯಾರಾಚೂಟ್ ಆಯಿಲ್ ಹಾಕಿದ್ದೀನಿ. ಅಂದರೆ ಕೆಳಗಡೆ ಇದ್ದಾಗ ಪ್ಯಾರಾಚೂಟ್ ಆಯಿಲ್ ಹಾಕ್ತೀನಿ, ಆಂಟಿದು ಅಥವಾ ಅಜ್ಜಿದು ತೊಗೊಂಡು. ಮೇಲಿದ್ದಾಗ ಇದು ಹಾಕ್ತೀನಿ. ಸೊ ಅಷ್ಟೇ ಅವ್ರದ್ದು ಹೇರ್ ಕೇರ್ ರೊಟೀನ್. ಇಲ್ಲಿ ನೋಡಿ, ಇಲ್ಲಿ ಮಾತಾಡಿ ನೀನು ಎಲ್ಲರ ಹತ್ರನೂ. ಹಾಯ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಓಯ್ಯೋ ಪುಚ್ಚಿ ಪುಚ್ಚಿ. ಅವನು ಚಿಂಟು ಅಂಕಲ ಬಂದಿರೋದು ಅಲ್ವಾ? ಚಿಂಟು ಹೂವ ಆಳ ಇಲ್ಲಿ ಹೂವ ಬಂದಿದೆ. ನೀನು